ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಸೊ ನಾನಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ನಾನು ಮ್ಯಾಂಗ್ಳೂರ್ ಝುಡಿಯೋಗೆ ಬಂದಿದ್ದೀನಿ. ಸೊ ನೋಡಿ ಮ್ಯಾಂಗ್ಳೂರ್ ಝುಡಿಯೋ ಹೇಗಿದೆ, ಮತ್ತು ಮ್ಯಾಂಗ್ಳೂರ್ ಝುಡಿಯೋದಲ್ಲಿ ಏನೆಲ್ಲ ಕಲೆಕ್ಷನ್ಸ್ ಇದೆ, ಯಾವ ಹೊಸ ಕಲೆಕ್ಷನ್ಸ್ ಬಂದಿದೆ, ಮತ್ತು ಯಾವ ಥರ ಡ್ರೆಸ್ ಸಿಗುತ್ತೆ, ಯಾವ ಥರ ಪ್ರೈಸಿಂಗ್ ಇರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಂಟ್ರೆನ್ಸಲ್ಲಿ ಹೋಗುವಾಗಲೇ ಸೊ ಒಳ್ಳೊಳ್ಳೆ ಟಾಪ್ ಕಲೆಕ್ಷನ್ಸ್ ಇತ್ತು. ಕಲರ್ ಕಾಂಟ್ರಾಸ್ಟ್ ಬೇರೆ ಚೆನ್ನಾಗಿತ್ತು, ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿತ್ತು. ಝುಡಿಯೋ ಒನ್ ಆಫ್ ದ ಗುಡ್ ಇಂಡಿಯನ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮಗೂ ತೋರಿಸೋಣ ಅಂತ ಈ ಒಂದು ಬ್ಲಾಗನ್ನು ಮಾಡ್ತಾಯಿದ್ದೀನಿ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ನೋಡಿ ಒಳ್ಳೊಳ್ಳೆ ಕಲೆಕ್ಷನ್ ಇಟ್ಟಿದ್ರು. ಸೊ ಒಂದ್ಸಲ ಓವರಾಲ್ ಝುಡಿಯೋದು ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದೆ ನಿಮಗೆ. ಸೊ ಇದು ಬಂದು ಟಾಪ್ ಕಲೆಕ್ಷನ್ಸ್ ಈ ಥರ ಇದೆ. ಸೊ ಬನ್ನಿ ಒಳಗಡೆ ನೋಡಿ. ಈ ಎರಡು ಟಾಪ್ಸ್ ನನಗೆ ಏನೋ ಗೊತ್ತಿಲ್ಲ, ನಾನು ಸುಮಾರು ಟಾಪ್ ನೋಡಿದೆ, ಅದರಲ್ಲಿ ಈ ಎರಡು ಟಾಪ್ಸ್ ನನಗೆ ತುಂಬ ಇಷ್ಟ ಆಯಿತು. ನೋಡಿ ಬೇರೆ ಬೇರೆ ಸೈಜಲ್ಲಿತ್ತು. ನಾನು ಇದು ಎರಡು ಟಾಪನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ನಿಮಗೂ ತೋರಿಸೋಣ ಅಂತ. ಈ ಥರ ಸಿಂಪಲ್ ಟಾಪ್ಸನ್ನು ಎಲ್ಲ ಒಕೇಶನ್ಸ್ಗೆ ಹಾಕ್ಬೋದು. ಬಟ್ ಈ ಟಾಪ್ಸ್ ಬಂದು ತುಂಬ ಗ್ರ್ಯಾಂಡಾಗಿತ್ತು, ಚೆನ್ನಾಗಿತ್ತು. ಒಂದು ಬಂದು ಕಾಟನ್ ಇತ್ತು, ಇನ್ನೊಂದು ಬಂದು ಸಿಂಥೆಟಿಕ್ ನೈಲನ್ ಥರ ಇತ್ತು. ಚೆನ್ನಾಗಿತ್ತು, ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ, ಕಲರ್ ಕಾಂಟ್ರಾಸ್ಟ್ ಚೆನ್ನಾಗಿದೆ, ಕ್ಲಾತ್ ಮಟೀರಿಯಲು ಚೆನ್ನಾಗಿದೆ, ಪ್ರೈಸ್ ರೇಂಜೂ ಓಕೆ. ನಾನು ತೊಗೊಂಡಿರೋದು $799 ಇರಬೇಕು. ಎರಡು ಟಾಪ್ ತೊಗೊಂಡಿದ್ದೀನಿ. ಮತ್ತು ಅಂದರೆ ಈಚ್ ಟಾಪ್ ಬಂದು $799. ಟಾಪ್ ಕಲೆಕ್ಷನ್ ಚೆನ್ನಾಗಿದೆ. ನಿಮಗೆ ಎಲ್ಲ ರೀತಿಯ ಕಲೆಕ್ಷನ್ ಸಿಗುತ್ತೆ. ಮೆನ್ಸ್, ವಿಮೆನ್ಸ್, ಕಿಡ್ಸ್ ಎಲ್ಲ ರೀತಿಯ ಕಲೆಕ್ಷನ್ ಸಿಗುತ್ತೆ. ಕಿಡ್ಸ್ ಸೆಕ್ಷನ್ ಬೇರೆ ಇದೆ, ಮೆನ್ಸ್ ಸೆಕ್ಷನ್ ಬೇರೆ ಇದೆ. ಹಾಗೆ ನಿಮಗೆ ನೇಲ್ ಪಾಲಿಶ್ ಅಂದರೆ ಲೈಕ್ ಬ್ಯೂಟಿ ಪ್ರಾಡಕ್ಟ್ ಸಿಗುತ್ತೆ, ಸ್ಯಾಂಡಲ್ಸ್ ಸಿಗುತ್ತೆ, ಮೆನ್ಸ್ ವೇರ್, ಕಿಡ್ಸ್ ವೇರ್, ವಿಮೆನ್ಸ್ ಎಲ್ಲ ರೀತಿಯ ಕಲೆಕ್ಷನ್ಸ್ ಇದೆ ಇಲ್ಲಿ. ಒನ್ ಸ್ಟಾಪ್ಸ್ ಫಾರ್ ಆಲ್ ದ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಸೊ ಪ್ರೈಸ್ ಬೇರೆ ಪರವಾಗಿಲ್ಲ, ನನಗೆ ರೀಸನೇಬಲ್ ಅನಿಸುತ್ತೆ. ಮತ್ತು ಝುಡಿಯೋ ಬ್ರ್ಯಾಂಡ್ ನನಗೆ ತುಂಬಾ ಇಷ್ಟ. ಹಾಗೆ ಆನ್ ದಿ ವೇ ಬರ್ತಾ ನಾನು ಅಂದರೆ ಎರಡು ಟಾಪ್ಸ್ ಪರ್ಚೇಸ್ ಮಾಡಿ ಶಾಪಿಂಗ್ ಮಾಡಿ ಹೊರಗಡೆ ಬಂದೆ. ಹಾಗೆ ಬರ್ತಾ ಆನ್ ದಿ ವೇ ಒಂದು ನಾಯಿ ಸಿಕ್ತು. ನಾಯಿಗೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ತೊಗೊಂಡು ಹಾಕ್ತೆ. ಬಟ್ ಆ ನಾಯಿಯ ರಿಯಾಕ್ಷನ್ ನೋಡಿದರೆ ಯಾಕೋ ನನಗೆ ಬೇಡ ತಿನ್ನೋಕೆ ಅಂತ ಅನಿಸ್ತು. ನನಗೇನೋ ಫನ್ನಿ ಅನಿಸ್ತು. ನಾನೇನೋ ವಿಡಿಯೋನು ಮಾಡೋದಕ್ಕೆ ಇಷ್ಟ ಇಲ್ವಾ, ಅಲ್ಲ ತಿನ್ನೋಕೆ ಇಷ್ಟ ಇಲ್ವಾ, ಏನೋ ಅಂತಲೇ ಅರ್ಥ ಆಗಿಲ್ಲ. ಅಲ್ಲ ಏನೋ ಪಾಪ ಹೊಟ್ಟೆ ಸರಿ ಇಲ್ವಾ ಏನೋ ಅಂತ ಹೇಳೋಕ್ಕಾಗಲ್ವಲ್ಲ. ಅದರ ಇಮೋಷನ್ಸ್ ನಮಗೆ ಹೇಗೆ ಅರ್ಥ ಆಗುತ್ತೆ ಹೇಳಿ, ಹೇಳೋಕ್ಕೆ ಬರಲ್ವಲ್ಲ. ಬಟ್ ಆದರೂ ನಾವು ಅರ್ಥ ಮಾಡ್ಕೋಬೇಕು. ನಾಯಿಯಷ್ಟು ಲಾಯಲ್ ಪ್ರಾಣಿ ಯಾವುದೂ ಇಲ್ಲ. ಸೊ ಅದಕ್ಕೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ತೊಗೊಂಡ್ರು ನಾನು ತಿನ್ನುವಂಥ ಒತ್ತಾಯ ಮಾಡಿದರೆ ಅದು ತಿಂದಿಲ್ಲ. ಗೊತ್ತಿಲ್ಲ ಏನು ರೀಸನ್ ಅಂತ. ಪ್ರೊಬಬ್ಲಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋದು ಅದಕ್ಕೆ ನನಗೆ ಏನು ತಮಾಷೆ ಅನ್ನಿಸ್ತು ಅಂದರೆ, ವೀಡಿಯೋ ಕ್ಯಾಪ್ಚರ್ ಮಾಡುವಾಗ ನೀನು ನನಗೆ ಬಿಸ್ಕೆಟ್ ಕೊಡಿಲ್ಲದೆ ವೀಡಿಯೋ ಮಾಡು ಆ ಥರ ಹೇಳಿದ ಥರ ಇತ್ತು. ಒಂಥರ ಫನ್ನಿ ಆಗಿತ್ತು ನನಗೆ. ನಾನು ಲೆಟ್ಸ್ ಕೀಪ್ ಇಟ್ ಲೈಕ್ ಫನ್ನಿ ವೇ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಲೈಕ್ ಜೋಕ್ ಪಾರ್ಟ್. ಬಟ್ ಕೊನೆಗೆ ಅದು ಬಿಸ್ಕೆಟನ್ನು ತಿಂದಿದೆ ಆಯಿತಾ. ಸೊ ನಾನು ಕೊಟ್ಟಿರೋ ಒಂದು ಮರ್ಯಾದೆಗೆ ಆದರೂ ಬಿಸ್ಕೆಟ್ ತಿಂತಲ್ಲ, ಒಂದು ಖುಷಿ ಆಯಿತು ನನಗೆ. ಪಾಪ ನಾಯಿಯಷ್ಟು ಒಂದು ಲಾಯಲ್ ಪ್ರಾಣಿ ಬೇರೆ ಇಲ್ಲ. ಹಾಗೆ ನಾಯಿ ಒಂದು ಸಣ್ಣ ಬಿಸ್ಕೆಟ್ ಕೊಟ್ಟರು ನಮ್ಮನ್ನು ಲೈಫ್ ಲಾಂಗ್ ನೆನ್ಪಿಡುತ್ತೆ ಅಂತೆ, ಅಷ್ಟು ಲಾಯಲ್ ಪ್ರಾಣಿ. ಸೊ ಎಲ್ಲೂ ನಿಮಗೆ ನಾಯಿ ಸಿಕ್ಕಿದರೆ ಅದಕ್ಕೆ ಒಂದು ಹೊತ್ತಿನ ಊಟ ಕೊಡಿ, ಅವುಗಳು ಬೇರೆ ಏನು ಕೇಳಲ್ಲ. ನಾವು ಒಂದು ತುತ್ತು ಅನ್ನ ಕೊಟ್ಟರೆ ಅದು ಲೈಫ್ ಲಾಂಗ್ ನಮಗೆ ಪ್ರೀತಿ ಕೊಡುತ್ತೆ, ಮರೆಯಲ್ಲ. ಅಷ್ಟು ಲಾಯಲ್ ಪ್ರಾಣಿ. ಸೊ ಹಾಗಾಗಿ ಆದಷ್ಟು ನಾವು ಪ್ರಾಣಿಗಳನ್ನು ಪ್ರೀತಿ ಮಾಡೋದನ್ನು ಕಲಿಯೋಣ. ಸೊ ಯಾರೂ ಹೊಡೆಯೋಕ್ಕೆಲ್ಲ ಹೋಗಬೇಡಿ, ಅಷ್ಟೇ ಪ್ರೀತಿ ಕೊಡಿ ಅಷ್ಟೇ, ಅವುಗಳು ಡಬಲ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಒಂದು ಸಣ್ಣ ಬ್ಲಾಗ್, ಸಿಂಪಲ್ ಬ್ಲಾಗ್. ಸೊ ಈ ವಿಡಿಯೋ ಹೇಗಿತ್ತು ಮತ್ತು ಈ ವಿಡಿಯೋದಲ್ಲಿ ಯಾವ ಫ್ಯಾಕ್ಟರ್ಸ್, ಯಾವ ಎಲಿಮೆಂಟ್ಸ್ ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ, ಇನ್ನೊಂದು ಹೊಸ ಕಂಟೆಂಟ್ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಹಾಗೆ ನನಗೆ ಸಾಕು ಪ್ರಾಣಿ ಅಂದರೆ ತುಂಬ ಇಷ್ಟ. ಸಾಕು ಪ್ರಾಣಿ ಆಗಬೇಕಂತ ಇರಲಿಲ್ಲ, ಸ್ಟ್ರೀಟ್ ಡಾಗ್ ಆದರೂ ಪರವಾಗಿಲ್ಲ, ಯಾವುದೇ ಒಂದು ಪ್ರಾಣಿ ಆದರೂ ತುಂಬ ಇಷ್ಟ ನನಗೆ. ನಾವು ಎಷ್ಟು ಪ್ರೀತಿ ಕೊಡ್ತೀವಿ ಅದರ ಡಬಲ್ ತ್ರಿಬಲ್ ಅಷ್ಟು ಪ್ರೀತಿ ನಮಗೆ ಅವು ಕೊಡ್ತವೆ ಅಂತ ಹೇಳ್ತಾ, ನಾವು ಆದಷ್ಟು ಪ್ರೀತಿ ಹಂಚೋಣ. ಲೆಟ್ಸ್ ಶೇರ್ ದ ಲವ್ ಆ್ಯಂಡ್ ಹ್ಯಾಪಿನೆಸ್, ಆಯಿತಾ. ಲೆಟ್ಸ್ ಸ್ಪ್ರೆಡ್ ದ ಹ್ಯಾಪಿನೆಸ್ ಅಷ್ಟೇ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್.